ಏನಿಲ್ಲ. ನಾನು ಬಂದ್ಬಿಟ್ಟು ಹಾಸನು. ಹಾಗೆ ಹಾಸನಲ್ಲಿ ಹೋಗ್ತಿದ್ದೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಹೋಗುವಾಗ ಟೈಮ್ ಇತ್ತು, ನೋಡೋಣ ಅಂತ ನಮ್ಮ ಹಾಸನ ಸ್ಲೇಟರ್ ಸಾಲ್ ಹತ್ರ ಇರೋ ಒಂದು ಪಾರ್ಕ್ ಹತ್ರ ಬಂದೆ. ಪಾರ್ಕ್ ನಾನು ಇದುವರೆಗೂ ಹೋಗಿದ್ದಿಲ್ಲ. ಪಾರ್ಕ್ ಓಪನ್ ಆಗಿ ಒಂದು 2-3 ವರ್ಷ ಆಗಿದೆ. ಆದರೂ ಪಾರ್ಕು ತುಂಬ ಚೆನ್ನಾಗಿದೆ, ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಸನಲ್ಲಿ ಈ ರೇಂಜಿಗೆ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಚೆನ್ನಾಗಿದೆ ಹಾಸನಲ್ಲಿ ಎಲ್ಲ. ನಾನು ನೋಡಿದಂಗೆ ಒಂದು 3-4 ಪಾರ್ಕ್ ಎಲ್ಲ ಚೆನ್ನಾಗಿದೆ. ಬಟ್ ಇದು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಹೆಂಗಿದೆ ಅಂದರೆ, ಇವು ಔಟ್ಸೈಡೆಲ್ಲ ಟೂರಿಸ್ಟ್ಗೆ ಹೋದಾಗ ಅಲ್ಲೆಲ್ಲ ಇರುತ್ತೆ, ಆ ಥರ ಪ್ಲೇಸ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಕಡೆ ವಿಭಜಿತ ಪ್ರಧಾನ ಬಾಯ್ಸಸ್ ಕಾಲೇಜೆಲ್ಲ ಬರುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ಕಸ ಎಲ್ಲ ಬೀಳೋದಂಗೆ. ಏನಂದರೆ ವಯಸ್ಸಾದವರೆಲ್ಲ ಬಂದು ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬೇರೆಯವ್ರಿಗೆ ಹೆಂಗಂತ ಗೊತ್ತಿಲ್ಲ, ಆದರೂ ಸೂಪರಾಗಿದೆ ಪ್ಲೇಸ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಡೆ ನೋಡಿದ್ರೆ ಎಂಟ್ರೆನ್ಸಲ್ಲೆಲ್ಲ ಚೆನ್ನಾಗಿದೆ. ಓಕೆ, ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಫಸ್ಟ್ ಟೈಮ್ ಬಂದೆ ನಾನು, ಇಷ್ಟು ವರ್ಷ ಆಯಿತು ಓಪನ್ ಆಗಿ, ನಾನು ಬಂದೇ ಇದ್ದಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿ. ಬಟ್ ಟೈಮಿಂಗ್ಸ್ ಇದೆ ಈ ಪಾರ್ಕಿಗೆ, ಯಾವಾಗಂದರೆ ಅವಾಗ ಬಂದು ಹೋಗೋಕ್ಕಾಗಲ್ಲ. ಚೆನ್ನಾಗಿ ಮಾಡಿದ್ದಾರೆ. ವಯಸ್ಸಾದವರೆಲ್ಲ ಎಕ್ಸಸೈಸ್ ಮಾಡ್ಬೋದು. ಪ್ಲಸ್ ಆ ಕಡೆ ಕಿಡ್ಸ್ ಎಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ, ಗ್ರೌಂಡೆಲ್ಲ ಇದೆ. ಓಕೆ, ಎಲ್ಲ ಸೂಪರಾಗಿದೆ. ಓಪನ್ ಎಂಟ್ರೆನ್ಸಲ್ಲಿ